ಹಾಯ್ ಫ್ರೆಂಡ್ಸ್, ಅಂಕೋಲಾ ಪೊಲೀಸ್ ಸ್ಟೇಷನಲ್ಲಿ ಅವೇರ್ನೆಸ್ ಮೀಟಿಂಗ್ ಇದೆಯಂತೆ, ಬರಲಿಕ್ಕೆ ಹೇಳಿದರು. ಅದರಿಂದ ಹೋಗ್ತಾ ಇದ್ದೀನಿ. ಮೀಟಿಂಗಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ನಾನು ನಿಮಗೆ ಬಂದು ಹೇಳ್ತೀನಿ, ಆಯಿತಾ ಫ್ರೆಂಡ್ಸ್? ಮೀಟಿಂಗಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಯಾರೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ವೀಡಿಯೋಸ್ಗಳನ್ನು, ರೀಲ್ಸ್ಗಳನ್ನು, ಹಾಗೆ ಪೋಸ್ಟ್ಗಳನ್ನು, ಫೋಟೋಸ್ಗಳನ್ನು ಯಾರೆಲ್ಲ ಪೋಸ್ಟ್ ಮಾಡ್ತಾ ಇರ್ತಾರಲ್ವ, ಅವರೆಲ್ಲರಿಗೂ ಕೂಡ ಕರೆದಿದ್ರು. ಅವರಿಗೆ ಯಾರ್ಯಾರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಯಾರೆಲ್ಲ ಕಾಂಟ್ಯಾಕ್ಟಿಗೆ ಸಿಕ್ಕಿದ್ದಾರೆ, ಅವ್ರನ್ನಷ್ಟೇ ಕರೆದು ಯಾವ ರೀತಿಯಾಗಿ ನೀವು ಪೋಸ್ಟನ್ನು ಮಾಡಬೇಕು, ಯಾವ ರೀತಿಯಾಗಿ ಪೋಸ್ಟ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಎಲ್ರಿಗೂ ತಿಳಿಸೋದಕ್ಕೋಸ್ಕರ ಮೀಟಿಂಗನ್ನು ಕರೆದಿದ್ದು. ಅಂಕೋಲಾ ತಾಲೂಕಲ್ಲಿ ಬರುವಂತಹ ರೀಲ್ಸ್ ಕ್ರಿಯೇಟರ್ಸ್ಗಳಿಗೆ, ಯೂಟ್ಯೂಬ್ ಕ್ರಿಯೇಟರ್ಸ್ಗಳಿಗೆ, ಹಾಗೆ ಫೋಟೋಸ್ಗಳನ್ನು ಹಾಕೋದು, ಯಾರ್ಯಾರ ಹತ್ರ ಎಲ್ಲ ಪೇಜ್ ಇರುತ್ತಲ್ವ, ಅಂತಂದರೆ ಫೇಸ್ಬುಕ್ ಪೇಜ್ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ ಇರ್ಬೋದು, ಪಬ್ಲಿಕ್ಕಿಗೆ ಸಂಬಂಧಪಟ್ಟಂತೆ ವೀಡಿಯೋಸ್ಗಳನ್ನು ಮಾಡೋರಿಗೆ ಕರೆದಿದ್ರು, ಆಯಿತಾ. ಕೆಲವೊಂದಿಷ್ಟು ಜನ ಬಂದಿದ್ದರು, ಹಾಗೆ ಕೆಲವೊಂದಿಷ್ಟು ಜನ ಬಂದಿರಲಿಲ್ಲ. ಈಗ ಯಾರ್ಯಾರೆಲ್ಲ ವೀಡಿಯೋಸ್ಗಳನ್ನು ಕ್ರಿಯೇಟ್ ಮಾಡಿ ಪಬ್ಲಿಷ್ ಮಾಡ್ತಾ ಇದ್ದೀರಾ ಪಬ್ಲಿಕ್ಕಿಗೆ, ಈಗ ಇನ್ಸ್ಟಾಗ್ರಾಮಲ್ಲೇ ಆಗಿರ್ಬೋದು, ಫೇಸ್ಬುಕ್ಕಲ್ಲೇ ಆಗಿರ್ಬೋದು, ಹಾಗೆ ಯೂಟ್ಯೂಬಲ್ಲೇ ಆಗಿರ್ಬೋದು, ನೀವು ರೀಲ್ಸ್ ಮುಖಾಂತರನಾದರೂ ನೀವು ಪಬ್ಲಿಷ್ ಮಾಡಿರ್ಬೋದು, ಹಾಗೆ ಫೋಟೋಸನ್ನು ಬರೆದು ಅದನ್ನು ಪಬ್ಲಿಷ್ ಮಾಡಿರ್ಬೋದು, ಹಾಗೆ ರೀಲ್ಸ್ ಮೂಲಕ ಅಥವಾ ವೀಡಿಯೋಸ್ ಮೂಲಕ ಯಾವುದ್ರ ಮೂಲಕನಾದರೂ ನೀವು ನಿಮ್ಮ ಅಕೌಂಟಿಂದ ಪಬ್ಲಿಷ್ ಮಾಡಿದರೆ ಅದಕ್ಕೆ ಹೊಣೆಗಾರರು ನೀವೇ ಆಗಿರ್ತೀರ. ಮತ್ತು ನೀವು ವಾಟ್ಸಪ್ ಗ್ರೂಪ್ ಇರುತ್ತಲ್ವ, ವಾಟ್ಸಪ್ ಗ್ರೂಪಲ್ಲೂ ಕೂಡ ನೀವೇನಾದರೂ ಅಡ್ಮಿನ್ ಆಗಿ ಇದ್ದರೆ, ಆ ಗ್ರೂಪಲ್ಲಿ ಯಾರಾದರೂ ಚಾಟ್ ಮಾಡಿಕೊಂಡು ಅಲ್ಲಿ ಏನಾದರೂ ಗಲಾಟೆ ಆದರೆ ಅದಕ್ಕೂ ಕಾರಣ ಯಾರು ಅಡ್ಮಿನ್ ಇರ್ತಾರಲ್ವ, ಯಾರು ಗ್ರೂಪ್ ಕ್ರಿಯೇಟ್ ಮಾಡಿರ್ತಾರೆ ಅವರೇ ಕಾರಣ ಆಗಿರ್ತಾರೆ, ಆಯಿತಾ. ಮತ್ತು ಈ ಗ್ರೂಪಲ್ಲಿ ಅಡ್ಮಿನ್ ಆಗಿರೋರು ಏನು ಮಾಡಬೇಕು ಅಂತಂದರೆ, ಅಡ್ಮಿನ್ ಅಷ್ಟೇ ಮೆಸೇಜನ್ನು ಕಳಿಸ್ತಿರೋ ರೀತಿ ಮಾಡಬೇಕು, ಆಯಿತಾ. ಈಗ ಎಲ್ಲರೂ ಮೆಸೇಜನ್ನು ಕಳಿಸೋ ರೀತಿ ಮಾಡಿಕೊಂಡ್ರೆ ಅದರಲ್ಲಿ ಏನಾದರೂ ಮೆಸೇಜ್ ಎಲ್ಲರೂ ಕೂಡ ಮೆಸೇಜ್ ಮಾಡ್ಬೋದು. ಅದರಿಂದ ಅದರಲ್ಲಿ ಏನಾದರೂ ಗೊಂದಲಗಳು ಉಂಟಾಗ್ತವೆ. ಅದರಿಂದ ಯಾರೆಲ್ಲ ಗ್ರೂಪನ್ನು ಇಟ್ಕೊಂಡಿದ್ದೀರ, ಜಾಸ್ತಿ ಮೆಂಬರ್ಸ್ ಇರ್ತಾರೆ ಗ್ರೂಪಲ್ಲಿ, ಅವರು ಆದಷ್ಟು ಅಡ್ಮಿನ್ಸ್ ಓನ್ಲಿ ಸೆಂಡ್ ಮೆಸೇಜನ್ನು ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ, ಆಯಿತಾ. ನಿಮಗೇನಾದರೂ ಅದು ಗೊತ್ತಿಲ್ಲ ಅಂತಂದರೆ ಕಾಮೆಂಟ್ ಮಾಡಿ, ನಾನು ಯಾವ ರೀತಿಯಾಗಿ ಅಡ್ಮಿನ್ಸ್ ಓನ್ಲಿ ಸೆಂಡ್ ಮೆಸೇಜ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮತ್ತು ನೀವು ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬಲ್ಲಿ ಪೋಸ್ಟ್ಗಳನ್ನು, ವೀಡಿಯೋಸ್ಗಳನ್ನು ಮಾಡುವಾಗ ಅದರಲ್ಲಿ ಯಾವುದೇ ಹೇಟ್ ಸ್ಪೀಚ್ಗಳನ್ನು ಮಾಡ್ಬೋದು. ಈಗ ಒಬ್ಬ ವ್ಯಕ್ತಿಯನ್ನು ಇಟ್ಕೊಂಡು ನಿಮಗೆ ಯಾವುದೋ ಒಂದು ವ್ಯಕ್ತಿ ಆಗೋದಿಲ್ಲ ಅಂತಿದ್ರೆ ಆ ವ್ಯಕ್ತಿಯನ್ನು ಇಟ್ಕೊಂಡು ಆ ವ್ಯಕ್ತಿಗೆ ಜಾಸ್ತಿ ಹೇಟ್ ಸ್ಪೀಚ್ಗಳನ್ನು ಮಾಡಬಾರ್ದು. ಹಾಗೆ ಫೇಕ್ ನ್ಯೂಸ್ಗಳನ್ನು ಯಾವುದೂ ಕೂಡ ವೀಡಿಯೋದಲ್ಲಿ ನೀವು ಹೇಳಿ ಅದನ್ನು ಎಲ್ಲೂ ಕೂಡ ಪಬ್ಲಿಷನ್ನು ಮಾಡಬಾರ್ದು, ಆಯಿತಾ. ನೀವು ಹೇಳಬೇಕು ಅಂತ ಇಲ್ಲ, ಅದನ್ನು ಬರೆದು ಕೂಡ ಪಬ್ಲಿಷನ್ನು ಮಾಡಬಾರ್ದು. ಇದರಿಂದ ಕೂಡ ನಿಮಗೆ ಕೇಸ್ ಆಗುವಂಥ ಚಾನ್ಸಸ್ ಇರುತ್ತೆ, ಆಯಿತಾ. ಮತ್ತು ಫ್ರೆಂಡ್ಸ್, ಧರ್ಮಗಳ ನಡುವೆ ವೈಮನಸ್ಸನ್ನು ಉಂಟು ಮಾಡೋ ರೀತಿ ನೀವು ಪೋಸ್ಟ್ಗಳನ್ನು ಹಾಕೋದು ಅಥವಾ ವೀಡಿಯೋಸ್ಗಳನ್ನು ಮಾಡೋದು ಅದು ಕೂಡ ಮಾಡಬಾರ್ದು, ಆಯಿತಾ ಫ್ರೆಂಡ್ಸ್. ಮತ್ತು ಈಗ ಹೈವೇನಲ್ಲಿ ಕೆಲವೊಂದಿಷ್ಟು ಮಂದಿ ಬೈಕಲ್ಲಿ ಹೋಗ್ತಾ ಇರ್ತಾರೆ, ಬೈಕ್ ಮೇಲ್ಗಡೆ ನಿಂತ್ಕೊಂಡು ಕೈ ಬಿಟ್ಕೊಂಡು ಹೋಗ್ತಾ ಇರ್ತಾರಲ್ವ, ಆ ಥರ ವೀಡಿಯೋಸ್ಗಳನ್ನು ಯಾರೆಲ್ಲ ಮಾಡಿರ್ತಾರೆ ಅವ್ರ ಮೇಲೂ ಕೂಡ ಕೇಸ್ ಆಗುತ್ತಂತೆ. ಅಂತಂದರೆ ಯಾರು ಅದನ್ನು ಅಪ್ಲೋಡ್ ಮಾಡಿದ್ದಾರೆ ಅವ್ರ ಮೇಲ್ಗಡೆ ಕೇಸ್ ಆಗುತ್ತೆ, ಆಯಿತಾ. ಯಾವ ಚಾನಲಲ್ಲಿ ಅಥವಾ ಯಾವ ಅಕೌಂಟಲ್ಲಿ ಅದು ಪಬ್ಲಿಷ್ ಆಗಿರುತ್ತೆ ಅವ್ರ ಮೇಲ್ಗಡೆ ಕೇಸ್ ಆಗುತ್ತೆ. ಒಟ್ಟಿನಲ್ಲಿ ಎಲ್ಲರೂ ಕೂಡ ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ನೀಡಬಾರ್ದು. ನಿಮ್ಮ ವೀಡಿಯೋಸ್ಗಳ ಮುಖಾಂತರ ಆಗಿರ್ಬೋದು, ಪೋಸ್ಟ್ ಮಾಡೋದ್ರ ಮುಖಾಂತರ ಆಗಿರ್ಬೋದು, ಒಳ್ಳೆಯ ಸಂದೇಶವನ್ನು, ಉಪಯುಕ್ತವಾದ ಸಂದೇಶವನ್ನು ನೀವು ಕೊಡಬೇಕು, ಆಯಿತಾ. ಎಲ್ಲರೂ ಕೂಡ ಇದು ನಮ್ಮ ಅಂಕೋಲಾ ತಾಲೂಕಿಗೆ ಸಂಬಂಧಪಟ್ಟಂತೆ ಕರೆದಿರುವಂಥ ಮೀಟಿಂಗು. ಈ ರೀತಿಯಾಗಿ ಎಲ್ಲ ಕೂಡ ಹೇಳಿದ್ದಾರೆ. ಮತ್ತು ಈ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರಲ್ವ, ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋಸ್ಗಳನ್ನು ಮಾಡ್ತಾರೆ, ಅವರೆಲ್ಲರಿಗೂ ಸೇರಿಸಿ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವು ಕೂಡ ಯಾರೆಲ್ಲ ಇದ್ದೀರಾ, ಯಾರೆಲ್ಲ ಬಂದಿಲ್ಲ ಮೀಟಿಂಗಿಗೆ, ಅವರೆಲ್ಲರೂ ಕೂಡ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗ್ಬೋದು. ನಿಮಗೇನಾದರೂ ಜಾಯಿನ್ ಆಗಬೇಕು ಅನ್ನೋದಿದ್ದರೆ ನನಗೆ ಕಾಮೆಂಟ್ ಮಾಡಿ, ಆಯಿತಾ. ನಾನು ಜಾಯಿನ್ ಮಾಡಿಸ್ತೀನಿ. ಇಷ್ಟು ಇವತ್ತಿನ ಈ ವಿಡಿಯೋ. ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ಒಂದು ಚಾನಲನ್ನು ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.